ಫಿನ್ಟೆಕ್ ಕಂಪನಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಪಿಪಿಬಿಎಲ್ ಮೇಲೆ ಆರ್ಬಿಐ ನಿರ್ಬಂಧ ಹೇರಿದ ವಿಚಾರವಾಗಿ ಹಲವು ಮಾಹಿತಿಗಳು ಬೆಳಕಿಗೆ ಬಂದಿವೆ. ಈ ಹಿಂದೆ ಹಲವು ಯೂಸರ್ಗಳು ಕೆವೈಸಿ ಮಾಡಿಸಿಲ್ಲ ಅನ್ನೋ ವಿಚಾರ ಕೇಳಿಬಂದಿತ್ತು. ಇದೀಗ ಕಂಪನಿಯಲ್ಲಿ ಮನಿ ಲಾಂಡ್ರಿಂಗ್ಗೆ ಸಂಬಂಧಿಸಿದ ಹಾಗೂ ಹಲವು ಅನುಮಾನ ಹುಟ್ಟಿಸೋ ಡೀಲ್ಗಳು ನಡೆದಿರೋದು ಗೊತ್ತಾಗಿದೆ. ಪೇಟಿಎಂನಲ್ಲಿ ಲಕ್ಷಾಂತರ ಅಕೌಂಟ್ಗಳಿಗೆ ಇನ್ನೂ ಕೆವೈಸಿ ಆಗಿಲ್ಲ. ಒಂದೇ ಪ್ಯಾನ್ ಸಂಖ್ಯೆ ಮೂಲಕ ಸಾವಿರಾರು ಅಕೌಂಟ್ಗಳು ಬಳಕೆಯಲ್ಲಿವೆ ಅಂತ ಹೇಳಲಾಗಿದೆ. ಅಲ್ಲದೆ ಕೆಲವು ಅಕೌಂಟ್ಗಳಿಂದ ಲಿಮಿಟ್ಗೂ ಮೀರಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿವೆ. ಒಟ್ಟಾರೆ 35 ಕೋಟಿ ಇ ವ್ಯಾಲೆಟ್ಗಳಿದ್ದು, ಈ ಪೈಕಿ 31 ಕೋಟಿ ವ್ಯಾಲೆಟ್ಗಳು ನಿಷ್ಕ್ರಿಯವಾಗಿದೆ. ಕೇವಲ 4 ಕೋಟಿ ವ್ಯಾಲೆಟ್ಗಳು 0 ಅಥವಾ ಕಡಿಮೆ ಬ್ಯಾಲೆನ್ಸ್ ಹೊಂದಿದ್ದು ಅವು ಬಳಕೆಯಲ್ಲಿವೆ. ಇನ್ನು ನಿಷ್ಕ್ರಿಯ ಖಾತೆಗಳಲ್ಲಿ ಬಹಳಷ್ಟು ಫೇಕ್ ಖಾತೆಗಳಿವೆ. ಇನ್ನು 2021ರಲ್ಲೇ ಕೆವೈಸಿ ಆಂಟಿ ಮನಿ ಲಾಂಡ್ರಿಂಗ್ ನಿಯಮಗಳ ಉಲ್ಲಂಘನೆಯಾಗಿದ್ದು, ಈ ಬಗ್ಗೆ ಪಿಪಿಬಿಎಲ್ ಸರಿಯಾದ ಕ್ರಮಗಳನ್ನ ತಗೊಂಡಿಲ್ಲ. ಅಲ್ಲದೆ ಈ ಪ್ರಮಾಣದಲ್ಲಿ ನಿಷ್ಕ್ರಿಯ ಅಕೌಂಟ್ಗಳು ಇರೋದ್ರಿಂದಲೇ ಆರ್ಬಿಐ 2022ರ ಮಾರ್ಚ್ನಲ್ಲಿ ಹೊಸ ಗ್ರಾಹಕರನ್ನ ಸೇರಿಸಿಕೊಳ್ಳೋದನ್ನ ನಿಲ್ಲಿಸಿ ಅಂತ ಹೇಳಿತ್ತು. ಜೊತೆಗೆ ಡಿಜಿಟಲ್ ವಂಚನೆಗೆ ಬಳಸಲಾದ ಹಲವಾರು ಅಕೌಂಟ್ ಹಾಗೂ ವ್ಯಾಲೆಟ್ಗಳನ್ನ ಹಲವು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಫ್ರೀಸ್ ಮಾಡಿದ್ವು. 2022ರ ಸೆಪ್ಟೆಂಬರ್ನಲ್ಲಿ ಪಿಪಿಬಿಎಲ್ ಹಾಗೂ ಅದರ ಪೋಷಕ ಸಂಸ್ಥೆ 197 ಕಮ್ಯುನಿಕೇಶನ್ಸ್ ಲಿಮಿಟೆಡ್ನ ಕಚೇರಿಗಳ ಮೇಲೆ ಇಡಿ ರೇಡ್ ಕೂಡ ಮಾಡಿತ್ತು. ಹಲವು ರಾಜ್ಯಗಳಲ್ಲಿ ಕೆಲವು ಸಾಲಗಾರರು ಆತ್ಮಹತ್ಯೆ ಮಾಡಿಕೊಂಡಾಗ ಮನಿ ಲಾಂಡ್ರಿಂಗ್ ತಡೆಗಟ್ಟುವಿಕೆ ಕಾಯ್ದೆ ಅಥವಾ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಸಿತ್ತು. ಈ ಕೇಸ್ಗಳಲ್ಲಿ ನಡೆದಿರೋ ಹಲವು ಪೇಮೆಂಟ್ಗಳು ಪೇಟಿಎಂ ಇ ವ್ಯಾಲೆಟ್ಗಳಿಂದ ಆಗಿವೆ ಅಂತ ಇಡಿ ಹೇಳಿತ್ತು. ಹಲವು ಬಾರಿ ಪೇಟಿಎಂ ಸಿಬ್ಬಂದಿಗಳನ್ನ ಇಡಿ ವಿಚಾರಣೆಗೆ ಒಳಪಡಿಸಿತ್ತು. ಇದೀಗ ಮತ್ತೊಮ್ಮೆ ಜಾರಿ ನಿರ್ದೇಶನಾಲಯ ಕೆವೈಸಿಗೆ ಸಂಬಂಧಿಸಿದಂತೆ ಹಲವು ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ. ಮತ್ತೆ ಭೇಟಿಯಾಗ್ತಿರೋಣ. ಧನ್ಯವಾದ.